ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ, ಆಯುರ್ವೇದ ವೈದ್ಯ. ವೀಕ್ಷಕರ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಮಧುಮೇಹವನ್ನು ಹತೋಟಿಗೆ ತರಲಿಕ್ಕೆ, ಅತಿಯಾದ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಹಸಿ ತರಕಾರಿಗಳ ಸಲಾಡನ್ನು ತಿನ್ನಿ ಅನ್ನೋಂಥದ್ದನ್ನು ನಾವು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಅದನ್ನು ಹಲವಾರು ಫಾಲೋ ಮಾಡ್ತಾ ಇದ್ದಾರೆ ಕೂಡ. ಈಗ ಒಂದು ಬೆಸ್ಟ್ ಸಲಾಡ್ ಮಾಡೋ ವಿಧಾನವನ್ನು ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ಹೇಳಿದ್ರೆ, ನವಿಲುಕೋಲು, ಈರುಳ್ಳಿ, ಕಾಯಿ ತುರಿ, ಆಲಿವ್ ಆಯಿಲ್ ಮತ್ತು ಕಾಳುಮೆಣಸಿನ ಪುಡಿ. ಈ ವಿಡಿಯೋನ ನಿಧಾನವಾಗಿ ಇನ್ನೊಮ್ಮೆ ನೋಡಿ. ನೀವು ಮೊದಲು ಹೇಗೆ ಮಾಡಬೇಕು, ನವಿಲುಕೋಲನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಅಥವಾ ಹೆರೆದುಕೊಳ್ಬೇಕು. ಆ ನವಿಲುಕೋಲಿಗೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಹಾಕಬೇಕು, ಹೆಚ್ಚಿಟ್ಟಂಥ ಈರುಳ್ಳಿಯನ್ನು ಹಾಕಬೇಕು. ಅದರ ಜೊತೆಗೆ ಕಾಯಿ ತುರಿಯನ್ನು ಹಾಕಬೇಕು. ಕಾಯಿ ತುರಿ ಗುಡ್ ಫ್ಯಾಟ್ ಆಗಿ ಕೆಲಸ ಮಾಡ್ತದೆ, ಹೊಟ್ಟೆ ತುಂಬಿಸ್ಲಿಕ್ಕೆ ಸಹಕಾರಿಯಾಗ್ತದೆ. ಸೊ ಇದ್ರ ಮೇಲಿಂದ ಸ್ವಲ್ಪ ನೀವು ಆಲಿವ್ ಆಯಿಲನ್ನು ಹಾಕ್ಬೋದು. ಆಲಿವ್ ಆಯಿಲ್ ಸಿಕ್ಕಲಿಲ್ಲ ಅಂತಂದರೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಕೂಡ, ಶುದ್ಧವಾದ ತೆಂಗಿನೆಣ್ಣೆಯನ್ನು ಕೂಡ ಹಾಕ್ಬೋದು. ಅದರ ಜೊತೆಗೆ ಸ್ವಲ್ಪ ಟೇಸ್ಟಿಗೆ ಅಂತ ಹೇಳಿ 1-2 ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿಯನ್ನು ಹಾಕ್ಬೋದು. ಸೊ ಈ ಸಲಾಡ್ ನವಿಲುಕೋಲು, ಕಾಯಿ ತುರಿ, ಈರುಳ್ಳಿ, ಆಲಿವ್ ಆಯಿಲ್ ಅಥವಾ ತೆಂಗಿನೆಣ್ಣೆ ಮತ್ತು ಈ ಕಾಳುಮೆಣಸಿನ ಪುಡಿ, ಇದನ್ನು ಸೇರಿಸಿದಂತಹ ಸಲಾಡನ್ನು ನೀವು ತಿಂತಾ ಬಂದಲ್ಲಿ ಮಧುಮೇಹ ಹತೋಟಿಗೂ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಅತಿಯಾದ ಬೊಜ್ಜು ಕಡಿಮೆ ಮಾಡಲಿಕ್ಕೂ ಕೂಡ ಆಹಾರದ ಬದಲು ಈ ಸಲಾಡನ್ನು ತಿನ್ನುವಂಥದ್ದು, ಅದರಿಂದಾಗಿ ತುಂಬ ಸಹಕಾರಿ ಆಗ್ತದೆ. ಈ ಸಲಾಡನ್ನು ನೀವು ಖಂಡಿತ ಪ್ರಯತ್ನ ಮಾಡಿ. ಅದರ ಜೊತೆಗೆ ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.